ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗನ್ನಿಕಡ ಫಾರ್ಮ್ ಹೌಸ್ನಲ್ಲಿ ಸ್ಥಳ ಮಹಜರು ಮುಕ್ತಾಯವಾಗಿದೆ. ಸಂತ್ರಸ್ತನನ್ನ ಕರೆದೊಯ್ದು ಸುಮಾರು 3 ಗಂಟೆಗಳ ಕಾಲ ಸ್ಥಳ ಮಹಜರು ನಡೆಸಲಾಗಿದೆ. ಅಸಹಜ ಲೈಂಗಿಕ ಪ್ರಕರಣ ದೌರ್ಜನ್ಯ ಏನಿದೆ ಈ ಆರೋಪದ ಮೇಲೆ ಎಂಎಲ್ಸಿ ಸೂರಜ್ ರೇವಣ್ಣ ಮೇಲೆ ಆರೋಪ ಮಾಡಿದಂತಹ ಸಂತ್ರಸ್ತ ಏನಿದ್ದಾನೆ ಆತನನ್ನ ಗನ್ನಿಕಡ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋಗಿದ್ರು. 3 ಗಂಟೆಗಳ ಕಾಲ ನಿರಂತರವಾಗಿ ಸ್ಥಳ ಮಹಜರು ನಡೆಸಿದ್ದಾರೆ. ಫಾರ್ಮ್ ಹೌಸ್ನ ಬೆಡ್ರೂಮ್ ಸೇರಿ ಮೂಲೆ ಮೂಲೆಯಲ್ಲೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ಮಾಹಿತಿಯನ್ನ ಸಂಗ್ರಹಿಸಿ ಬೆಂಗಳೂರಿಗೆ ಹೊರಟಿದೆ ಸಿಐಡಿ ತಂಡ. ಇನ್ನು ಸೂರಜ್ದು ಬಾಕಿ ಇದೆ ಸ್ಥಳ ಮಹಜರು ಪ್ರಕ್ರಿಯೆ ಮಾಡೋದು. ಈಗ ಮೊದಲ ಸಂತ್ರಸ್ತನದ್ದು. ಆತ ಹೇಳಿದ್ದಾನೆ, ಇದೇ ತಿಂಗಳಲ್ಲಿ ನನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತೇಳಿ ನನಗೆ ಕೆಲಸ ಕೊಡಿಸ್ತೀನಿ ಅನ್ನುವಂಥ ಆಮಿಷವನ್ನು ಒಡ್ಡಿ ಗನ್ನಿಕಡ ಫಾರ್ಮ್ ಹೌಸ್ಗೆ ನನ್ನ ಬರಕ್ಕೆ ಹೇಳಿ ಅಲ್ಲಿ ನನ್ನ ಜೊತೆಗೆ ಈ ರೀತಿಯಾಗಿ ವರ್ತಿಸಿದ್ರು. ನನ್ನನ್ನು ಬಲವಂತವಾಗಿ ಲೈಂಗಿಕವಾಗಿ ಬಳಸಿಕೊಂಡ್ರು ಅಂಥೇಳಿ ಮೊದಲ ಸಂತ್ರಸ್ತ ಹೊಳೆನರಸೀಪುರ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದ. ಈಗ ಆತನನ್ನು ಕರೆದುಕೊಂಡು ಹೋಗಿ ಗನ್ನಿಕಡ ಫಾರ್ಮ್ ಹೌಸ್ನಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ನಿರಂತರ 3 ಗಂಟೆಗಳ ಕಾಲ ಇವರ ತಮ್ಮ ಸೂರಜ್ ತಮ್ಮ ಪ್ರಜ್ವಲ್ ರೇವಣ್ಣಗೂ ಕೂಡ ಇದೇ ಫಾರ್ಮ್ ಹೌಸ್ನಲ್ಲಿ ಮಹಜರು ಮಾಡಿದ್ರು. ಈಗ ಸೂರಜ್ ರೇವಣ್ಣ ಅವರ ಮೇಲೆ ಆರೋಪ ಮಾಡಿದಂತಹ ಸಂತ್ರಸ್ತನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಪಂಚನಾಮೆಯನ್ನು ಮಾಡಿದ್ದಾರೆ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಈ ವೇಳೆಯಲ್ಲಿ ಸಿಐಡಿ ಅಧಿಕಾರಿಗಳು ಸಂತ್ರಸ್ತನನ್ನ ಕೇಳಿದ್ದಾರೆ. ಯಾವ ಸ್ಥಳದಲ್ಲಿ ನಿನ್ನ ಮೇಲೆ ಸೂರಜ್ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು? ಸಹಜವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸಂತ್ರಸ್ತನು ಕೂಡ ಅವತ್ತು ಏನಾಯಿತು ಘಟನೆ, ಹೇಗೆ ಆತನ ಮೇಲೆ ಸೂರಜ್ ರೇವಣ್ಣ ಎರಗಿದ್ರು ಅಂಥೇಳಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ. ಆತನಿಗೆ ಕೆಲವೊಂದಿಷ್ಟು ಮೆಸೇಜ್ಗಳನ್ನು ಮಾಡಿದ್ದು ವಾಟ್ಸಪ್ನಲ್ಲಿ, ಅದೆಲ್ಲವೂ ಕೂಡ ಈಗ ಪೊಲೀಸರಿಗೆ ಆತ ತಲುಪಿಸಿದ್ದಾನೆ. ಆತನನ್ನು ಕೂಡ ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈಗ ಈ ಒಂದು ಸ್ಥಳ ಮಹಜರು ಪ್ರಕ್ರಿಯೆ ಆದ ಮೇಲೆ ಅಂದರೆ ಸೂರಜ್ ಇನ್ನೂ ಕೂಡ ಬಾಕಿ ಇದೆ, ಯಾವ ರೀತಿ ಇದು ಉರುಳಾಗುತ್ತೆ ಅನ್ನೋದು ನೋಡಬೇಕು. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ ಗನ್ನಿಕಡ ಫಾರ್ಮ್ ಹೌಸ್ನಿಂದ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಈಗ ಸಂತ್ರಸ್ತನನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ನಡೆಸಲಾಗಿದೆ. ಏನೆಲ್ಲ ಮಹತ್ವದ ಸಾಕ್ಷ್ಯಗಳು ಇಲ್ಲಿ ಸಂಗ್ರಹ ಆಗಿರಬಹುದು ಸಿಐಡಿಗೆ ಅನ್ನೋದು? ಪ್ರಭು, ಈಗಾಗಲೇ ಸ್ಥಳ ಮಹಜರು ಮುಕ್ತಾಯವಾಗಿರ್ತಕ್ಕಂಥದ್ದು. ಅಂದರೆ ಮಧ್ಯಾಹ್ನ 2 ಗಂಟೆಗೆ ಸ್ಥಳ ಮಹಜರು ಆರಂಭವಾಗುತ್ತೆ. ಮೊದಲ ಸಂತ್ರಸ್ತ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಸಹಜ ಲೈಂಗಿಕ ದೌರ್ಜನ್ಯ ಆಗಿದೆ ಎಂಬುವ ಹಿನ್ನೆಲೆಯಲ್ಲಿ ಹಾಸನ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣನ ಮೇಲೆ ದೂರು ಕೊಟ್ಟಿದ್ದಾನೆ. ದೂರು ಕೊಟ್ಟಿದ್ದಂತಹ ಹಿನ್ನೆಲೆಯಲ್ಲಿ ಸೂರಜ್ ರೇವಣ್ಣ ಸಿಐಡಿ ವಶದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಹೊಳೆನರಸೀಪುರದ ಗನ್ನಿಕಡದ ತೋಟಕ್ಕೆ ಇವತ್ತು 2 ಗಂಟೆಗೆ ಮೊದಲ ಸಂತ್ರಸ್ತನನ್ನು, ಅರಕಲಗೂಡು ಮೂಲದ ಮೊದಲ ಸಂತ್ರಸ್ತನನ್ನು ಕೂಡ ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು 3 ಗಂಟೆಗಳ ಕಾಲ ಪರಿಶೀಲನೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಏನೋ ಗನ್ನಿಕಡದ ಫಾರಂ ಹೌಸ್ನಲ್ಲಿ ಬೆಡ್ರೂಮ್ ಆಗಿರ್ಬೋದು, ಮತ್ತೆ ಕೆಲವೊಂದು ಜಾಗಗಳಾಗಿರ್ಬೋದು, ಎಲ್ಲಾ ಕಡೆ ಕೂಡ ಸ್ಥಳ ಮಹಜರನ್ನು ಮಾಡಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಎಂಬುದು ಈಗಾಗಲೇ ಸದ್ಯಕ್ಕೆ ಗೊತ್ತಾಗಿರುವಂತಹ ವಿಚಾರ. ಸ್ಥಳ ಮಹಜರು ಸಂದರ್ಭದಲ್ಲಿ 6ಕ್ಕೂ ಹೆಚ್ಚು ಸಿಐಡಿ ಪೊಲೀಸರು ಕೂಡ ಅಲ್ಲಿ ಸ್ಥಳದಲ್ಲಿ ಹಾಜರಿದ್ರು. ಜೊತೆಗೆ ಸ್ಥಳೀಯ ಪೊಲೀಸರ ಸಹಕಾರವನ್ನು ಕೂಡ ಸಿಐಡಿ ಪೊಲೀಸರು ತೆಗೆದುಕೊಂಡಿದ್ರು. ನಂತರದಲ್ಲಿ ಸುಮಾರು 3 ಗಂಟೆಗಳ ಕಾಲ ಸತತವಾಗಿ ವಿಚಾರಣೆ ಮಾಡ್ತಾರೆ. ಇವತ್ತು ಸೂರಜ್ ರೇವಣ್ಣ ಬರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿತ್ತು. ಆದರೆ ಸೂರಜ್ ರೇವಣ್ಣನಗಿಂತ ಮುಂಚೆ ಈ ವ್ಯಕ್ತಿ ಅರಕಲಗೂಡು ಮೂಲದ ವ್ಯಕ್ತಿಯನ್ನು ಕೂಡ ಮೊದಲ ಸಂತ್ರಸ್ತನನ್ನು ಕರೆದುಕೊಂಡು ಬಂದು ಸ್ಥಳ ಮಹಜರನ್ನು ಕೂಡ ಮಾಡಿ ಮುಕ್ತಾಯವಾಗಿರ್ತಕ್ಕಂಥದ್ದು. ಸ್ಥಳ ಮಹಜರು ವೇಳೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಎಂಬುದು ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಅದನ್ನು ಯಾವ್ಯಾವುದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಅನ್ನೋದು ಸಿಐಡಿ ಅಧಿಕಾರಿಗಳು ಕೂಡ ಇದುವರೆಗೂ ಬಿಟ್ಟುಕೊಟ್ಟಿಲ್ಲ. ಜೊತೆಗೆ ಇವತ್ತು FSIL ತಂಡ ಆ ರೀತಿಯಾದಂತಹ ಅಂದ್ರೆ ಏನು ಕಂಡಿರಲಿಲ್ಲ, ಬಟ್ ಮತ್ತೆ ಇನ್ನೊಂದು ದಿವಸ ಕೂಡ FSIL ತಂಡ ಬರಬಹುದು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು.
ಇವತ್ತು CID ಅಧಿಕಾರಿಗಳ ಜೊತೆ ಮಹಿಳಾ ಅಧಿಕಾರಿಗಳು ಕೂಡ ಬಂದಿದ್ರು ಅನ್ನೋದು ಮಾಹಿತಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಒಟ್ಟಾರೆ 2 ಗಂಟೆಗೆ ಸ್ಥಳ ಮಹಜರು ಆರಂಭವಾಗುತ್ತೆ. ಸುಮಾರು 3 ಗಂಟೆಗಳ ಕಾಲ ಸತತವಾಗಿ ಸ್ಥಳ ಮಹಜರು ನಡೆಸಿ ನಂತರ ಮುಕ್ತಾಯವಾಗಿದೆ. ಜೊತೆಗೆ ಆ ಅರಕಲಗೂಡು ಮೂಲದ ಯುವಕ ಸಂತ್ರಸ್ತ ಏನಿದ್ದಾನೆ ಆತನನ್ನು ಕೂಡ ಮತ್ತೆ ಬೆಂಗಳೂರಿಗೆ ಕರೆದೊಯ್ಯಲಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.